ಯುವರಾಣಿ, ಹೇ ನಮ್ಮನೆ ಯುವರಾಣಿ. ನಿನ್ನ ಅನುಮಾನ ನಿಜ ಪುಟ್ಟ. ನಿನ್ ಮನೆಯವ್ರು ಅನ್ಕೋತಿರೋ ರೀತಿ ನಾನಿಲ್ಲ. ನೀನ್ ಏನೆಲ್ಲ ಅನುಮಾನ ಪಡ್ತೀಯೋ ಅದೆಲ್ಲ ನಿಜ. ನಾನಿರೋದೇ ಹಾಗೆ. ಏನಾಯ್ತು ಪುಟ್ಟ? ಅಕ್ಕ, ನೀವ್ ತಮಾಷೆ ಮಾಡ್ತಿದ್ದೀರಾ ಅಲ್ಲ, ನನ್ನ ರೇಗಿಸ್ತಿದ್ದೀರಾ ಅಲ್ವಾ? ನನ್ನ ತಂಗಿ ನಮ್ರತ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾಳೆ, ಅಕ್ಕ ಜೀವನದಲ್ಲಿ ತುಂಬಾ ಸೀರಿಯಸ್ ಆಗಿರ್ಬಾರ್ದು, ನಗ್ನಗ್ತಾ ತಮಾಷೆ ಮಾಡ್ಕೊಂಡಿರ್ಬೇಕು ಅಂತ. ನನಗೆ ತಮಾಷೆ ಮಾಡೋದಕ್ಕೆ ಬರಲ್ಲ. ಅವಳು ಯಾವಾಗ್ಲೂ ಒಂದೇ ಕಂಪ್ಲೇಂಟ್, ಅಕ್ಕ ನಿನಗ್ ತಮಾಷೆ ಮಾಡೋದಕ್ ಬರಲ್ಲ, ಸುಳ್ಳು ಹೇಳೋದಕ್ ಬರಲ್ಲ ಅಂತ. ಅಕ್ಕ, ಇದು ಕೂಡ ತಮಾಷೆನೇ ಅಲ್ವಾ? ನಾನ್ ನನ್ನ ಜೀವನದಲ್ಲಿ ತಮಾಷೆ ಮಾಡ್ದವಳೆ ಅಲ್ಲ. ಒಂದ್ 2 ಸಾರಿ ತಮಾಷೆ ಮಾಡಿರ್ಬೋದು, ಅದು ನನಗೆ ಹತ್ರವಾದವ್ರ ಜೊತೆ ಮಾಡಿರ್ತೀನಿ ಅಥವಾ ನನ್ನ ಕುಟುಂಬದವ್ರ ಜೊತೆ ಮಾಡಿರ್ತೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನಿನ್ನ ಜೊತೆ ತಮಾಷೆ ಮಾಡೋಷ್ಟು ನೀನು ನನ್ನ ಹತ್ರದವಳಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ನಿಮ್ಗೇನು ಅಲ್ವಾ? ಈ ಮನೆ ನಿಮ್ಗೇನು ಅಲ್ವಾ ಅಕ್ಕ? ನಿನ್ ಮಾತಲ್ಲಿರೋ ಕ್ವೆಶನ್ ಮಾರ್ಕ್ನ ತೆಗ್ಬಿಡು, ನಿನ್ಗೆ ಉತ್ತರ ಸಿಗತ್ತೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಈ ತರ ಶಾಕ್ ಕೊಟ್ಟು ನನ್ನ ಹಾರ್ಟ್ ಬೀಟ್ ನ ನಿಲ್ಸ್ಬಿಡ್ಬೇಡಿ. ನಂಗೆ ಗೊತ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ. ಇಲ್ಲ ಬಂಗಾರ, ಐ ಆಮ್ ಸೀರಿಯಸ್. ಓಕೆ, ಲೆಟ್ ಮೀ ಚೆಕ್. ನಿನ್ 6th ಸೆನ್ಸ್ ಏನ್ ಹೇಳ್ತಿದೆ? ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯೋ ಅಥವಾ ನಾನು ಸೀರಿಯಸ್ ಆಗಿದ್ದೀನಿ ಅಂತ ಹೇಳ್ತಿದ್ಯೋ? ಕಮಾನ್ ಮೀರಾ, ಹೇಳು, ಏನ್ ಹೇಳ್ತಿದೆ ನಿನ್ ಅಂತರಾತ್ಮ? ಅಕ್ಕ, ನನ್ನ ಮೈಂಡ್ ಫುಲ್ ಬ್ಲಾಂಕ್ ಆಗಿದೆ ಅಕ್ಕ. ನಂಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ ಪ್ಲೀಸ್ ಹೇಳಿ ಅಕ್ಕ, ನೀವು ತಮಾಷೆ ಮಾಡ್ತಿಲ್ಲ ಅಲ್ಲ? ಹೇಳಿದ್ದೇನೆ ಪದೇ ಪದೇ ಹೇಳೋದಕ್ಕೆ ನನಗ್ ಬೇಜಾರಾಗತ್ತೆ ಪುಟ್ಟ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನನಗೆ ತಮಾಷೆ ಮಾಡೋದಕ್ಕೆ ಬರಲ್ಲ. ನಾನೇನ್ ಒಂದ್ ಸತ್ಯ ಹೇಳ, ಯಾರಿಗೂ ಗೊತ್ತಾಗದೇ ಇರೋಂತ ಸತ್ಯ ನಿನ್ 6th ಸೆನ್ಸ್ ಗೊತ್ತಾಗತ್ತೆ. ಒಂದ್ ನಿಮಿಷ ಇರು, ನಿನ್ ಡೌಟ್ನೆಲ್ಲ ಒಂದೊಂದಾಗೆ ಕ್ಲಿಯರ್ ಮಾಡ್ತೀನಿ. ನಿನ್ಗೆ ಮೊದಲು ನನ್ನ ಮೇಲೆ ಡೌಟ್ ಬಂದಿದ್ ಯಾವಾಗ? ನೀನ್ ನನಗ್ ಕೊಟ್ಟು ಶಾಂತಲಮ್ಮನ್ ಗೆಜ್ಜೆನ ನಾನ್ ತೆಗ್ದು ಚೇರ್ ಮೇಲೆ ಇಟ್ಟೆ ಅಂತಲ್ವಾ? ಆಕ್ಚುಲಿ ಆ ಕಾಲ್ ಗೆಜ್ಜೆನ ನನ್ಗೆ ಹಾಕೋಬೇಕು ಅಂತಾನೆ ಅನ್ನಿಸ್ಲಿಲ್ಲ, ಅದಕ್ಕೆ ಅದನ್ನ ತೆಗ್ದಿಟ್ಟಿದ್ದೆ. ಅದೇ ಸಮಯಕ್ಕೆ ನೀನ್ ಮತ್ತೆ ಮನೆಗ್ ಬಂದೆ. ಖುಷಿಯಾಗಿದ್ದವಳು ಚೇರ್ ಮೇಲಿದ್ದ ಆ ಕಾಲ್ ಗೆಜ್ಜೆ ನೋಡಿ ನೀನ್ ಫುಲ್ ಶಾಕ್ ಆಗ್ಬಿಟ್ಟೆ. ನಿನ್ ಮುಖದಲ್ಲಿದ್ದ ಆತಂಕ, ಟೆನ್ಷನ್ ನೋಡಿ ನನ್ಗೆಲ್ಲ ಅರ್ಥ ಆಯ್ತು. ಏನೋ ಎಡವಟ್ ಮಾಡ್ಬಿಟ್ಟೆ ಅಂತ ಫೀಲ್ ಆಯ್ತು. ಅಲ್ಲಿಗೆ ನನ್ ಮದ್ವೆ ಮಾತುಕತೆ ಮುರಿದ್ಬಿತ್ತು ಅಂತ ನಾನು ಅನ್ಕೊಂಡೆ.
ಆದರೆ ಅದು ಸೀರಿಯಸ್ ಆಗಿ ಮುಂದುವರಿದೇ ಇದ್ದದನ್ನು ನೋಡಿ ನಾನು ಎಂಗೇಜ್ಮೆಂಟಲ್ಲಿ ಕಾಲ್ಗೆಜ್ಜೆ ಹಾಕ್ಕೊಂಡು ಬಂದು ಎಲ್ಲನೂ ಪ್ಯಾಚಪ್ ಮಾಡಿಬಿಟ್ಟೆ. ಅಲ್ಲಿಗೆ ನನಗೆ ಸಮಾಧಾನ ಆಯಿತು. ಒಂದು ಮಾತು ಹೇಳ ಪುಟ್ಟ, ನಿನ್ನ ಮನೆಯವ್ರಿಗೆ ನಿನ್ನ ವ್ಯಾಲ್ಯೂನೇ ಗೊತ್ತಿಲ್ಲ. ಅವ್ರು ನಿನ್ನ ಮಾತಿಗೆ ಬೆಲೆನೂ ಕೊಡಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಕಾರಣನೂ ನೀನೆ. ನಿನ್ನ ನಾನ್ ಸ್ಟಾಪ್ ಮಾತುಗಳು. ಮಾತು ಯಾವಾಗಲೂ ತೂಕವಾಗಿ ಆಚೆ ಬರಬೇಕು. ಅದನ್ನು ಪ್ರವಾಹದ ಥರ ಹರಿಬಿಡ್ತಾ ಇದ್ರೆ ಅದಕ್ಕೆ ಯಾರೂ ಬೆಲೆ ಕೊಡಲ್ಲ. ನೀನು ಅವತ್ತೇ ಗೆಜ್ಜೆ ಬಗ್ಗೆ ಓವರ್ ರಿಯಾಕ್ಟ್ ಮಾಡಿದೆ ಎಲ್ರಿಗೂ ಸಮಾಧಾನವಾಗಿ ಅರ್ಥ ಮಾಡಿಸಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಪುಟ್ಟ. ತಪ್ಪು ಮಾಡಿಬಿಟ್ಟೆ ಪುಟ್ಟ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲಪ್ಪ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮಾ, ಅವಳು ಡಿಸ್ಟರ್ಬ್ ಮಾಡಬೇಡಿ ಅಂತ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಈಗ ನೀವು ಅಲ್ಲಿಗೆ ಹೋದ್ರೆ ಬೇಕು ಅಂತ ತೊಂದರೆ ಕೊಟ್ಟ ಹಾಗಾಗಲ್ವಾ? ಅಯ್ಯೋ, ಅವಳಿಗೆ ತೊಂದರೆ ಆದರೆ ಆಗ್ಲಿಪ್ಪ, ಆದರೆ ಅಹಲ್ಯಂಗೆ ತೊಂದರೆ ಆಗಬಾರ್ದು. ಮನೆಗೆ ಬಂದು ಮೊದಲನೇ ದಿನಾನೇ ಮನಸ್ಸು ಮುರಿಯೋ ಕೆಲಸ ಮಾಡಿದ್ರೆ ಅದನ್ನು ಯಾರೂ ಒಪ್ಪಲ್ಲ. ಅದು ಸರಿನೂ ಅಲ್ಲ. ಪ್ರಣಮ್, ಪ್ರಣಮ್. ಹಾಂ ಮಾ. ಪ್ರಣಮ್, ಮೀರಾ ಅಹಲ್ಯ ಅದಕ್ಕೆ ರೂಮ್ಗೆ ಹೋಗಿ ತುಂಬ ಹೊತ್ತಾಯ್ತು. ಅವಳನ್ನ ಕರ್ಕೊಂಡು ಬಾಪ. ಪ್ರಣಮ್, ನಿಂತ್ಕೋ. ಅಮ್ಮ, ಮೀರಾ ಮೇಲೆ ನಿಮ್ಗೊಂಚೂರು ನಂಬಿಕೆ ಇಲ್ವಾ? ಅವಳು ನಂಬಿಕೆ ಎಲ್ಲನ ಉಳಿಸ್ಕೊಂಡಿದ್ದಾಳೆ. ತಪ್ಪು ಮಾಡಲ್ಲ ಅಂತಾಳೆ. ಹೇಳಿದ್ದು 1 ಗಂಟೆಗೆ ಇನ್ನೊಂದೇನೋ ಎಡ್ವರ್ಟ್ ಮಾಡ್ಕೋತಾಳೆ. ಅವಳೊಂಥರ ಈ ಪ್ರಾಬ್ಲಮ್ ಊಟ ಇದ್ದಾಗೆ. ಅವಳಿಗೆ ಎಲ್ಲದರಲ್ಲೂ ಪ್ರಾಬ್ಲಮ್ ಕಾಣುತ್ತೆ, ಎಲ್ಲರಲ್ಲೂ ಪ್ರಾಬ್ಲಮ್ ಹುಡುಕ್ತಾಳೆ. ಹತ್ಗೆ ಜೊತೆ ಮಾತಾಡೋಕೆ ಹೋಗಿದ್ದಾಳೆ. ಏನು ಚಾಡಿ ತರದೆ ಹೋದರೆ ಸಾಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಮೀರಾನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾ ಇದ್ದೀರಾ. ಅವಳು ಯಾವತ್ತೂ ಯಾವುದಕ್ಕೂ ಯೋಚನೆ ಮಾಡದೆ ರಿಯಾಕ್ಟ್ ಮಾಡಲ್ಲ ಕಣೋ. ಬೆರಳನ್ನ ಮುಂದೆ ಮಾಡಿ ಒಂದು ಯಾವುದೋ ಬೆರಳನ್ನ ಇಟ್ಕೊಂಡು ಹೀಗಾಗತ್ತೆ ಹಾಗಾಗತ್ತೆ ಅಂದರೆ ಯಾರು ಒಪ್ಪುವಂಥ ಲಾಜಿಕ್ಕಾ? ನಾನ್ಸೆನ್ಸ್ ಅನ್ಸಲ್ವಾ? ನಿನಗೆ ಹಾಗೆ ಅನ್ಸ್ಬೋದು, ಆದರೆ ಎಲ್ರಿಗೂ ಅಲ್ವಲ್ಲ. ಪ್ರಣಮ್, ನೀನೇನೋ ಮಾತು ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಹೋಗೋಳನ್ನ ಕರ್ಕೊಂಡು ಬಾ. ಸರಿ ಅಮ್ಮ. ನಾನು ಹೋಗಿ ಲಕ್ಷ್ಮಿಯವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಪ್ಪ. ಅಕ್ಕ ಅಂತ ಪ್ರೀತಿಯಿಂದ ಬಾಯಿ ತುಂಬ ಕರೀತ್ಯ. ಅಕ್ಕ ಆಗಿ ತಂಗಿಗೆ ಬುದ್ಧಿ ಮಾತು ಹೇಳೋದು ಧರ್ಮ ಅಲ್ವಾ? ನನಗೆ ನಿನ್ಕಂಡ್ರೆ ಪ್ರೀತಿ ಇದೆ ಪುಟ್ಟ. ಐ ಆಮ್ ಸೀರಿಯಸ್. ನಾನು ಸುಳ್ಳು ಹೇಳಲ್ಲ. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ಅದಕ್ಕೆ ಅಕ್ಕ ಆಗಿ ತಂಗಿಗೆ ಒಂದು ಫ್ರೀ ಸಜೆಷನ್ ಏನು ಅಂದರೆ, ಮಾತಾಡೋದನ್ನ ಕಡಿಮೆ ಮಾಡು. ನೀನು ಮಾತಾಡಿದ್ರೆ ಅದನ್ನು ತೆಗೆದುಹಾಕೋ ಆಗಿರಬಾರ್ದು. ನೀನು 100 ಮಾತಾಡಿ ಅದರಲ್ಲಿ 1 ಸತ್ಯ ಇದ್ರೆ 90 ಮಾತು ಅದನ್ನು ತಿಂದು ಹಾಕ್ಬಿಡುತ್ತೆ. ಅದೇ ನೀನು ಮಾತಾಡೋದೆ 2ರಿಂದ 3 ಮಾತಾದ್ರೆ ಆ ಮಾತುಗಳು ಎಲ್ಲರೂ ಮನಸ್ಸಲ್ಲೂ ಇಳಿಯುತ್ತೆ. ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ನಿಮ್ಮ ಮಾತು ನನಗೆ ಭಯ ಹುಟ್ಟಿಸ್ತಿದೆ. ಐಮ್ ಸಾರಿ ಅಕ್ಕ. ನಾನು ನಿಮಗೆ ಸತಾಯಿಸಿದೆ ಅಂತ ಅಲ್ವಾ ನೀವು ನಂಗೆ ಕಾಡಿಸ್ತಿರೋದು. ಐಮ್ ಸಾರಿ ಅಕ್ಕ. ನಿಮ್ಮ ದಮ್ಮಯ್ಯ ಅಂತೀನಿ. ಈ ಆಟನ ಇಲ್ಲೇ ನಿಲ್ಲಿಸ್ಬಿಡಿ. ನಂಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ. ನನ್ನ ಕೈ ಕಾಲೆಲ್ಲ ನಡಕ್ತಿದೆ. ಐಮ್ ಸಾರಿ ಅಕ್ಕ, ಐಮ್ ಸಾರಿ.
ಇಲ್ಲ ಪುಟ್ಟ, ರಿಲ್ಯಾಕ್ಸ್. ನಿನ್ನಿಂದಾಗಿ ನನಗೆ ಬೇಕಾದನ್ನ ಪಡ್ಕೋತಾ ಇದ್ದೀನಿ. ಅದಕ್ಕೆ ನಿನ್ನ ಹತ್ರ ನನ್ನ ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ. ನಿನ್ ಬುದ್ಧಿವಂತಿಕೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು, ಹಾಗೆ ಭಯನೂ ಆಯ್ತು. ಹಾ, ಒಂದ್ ಇನ್ಸಿಡೆಂಟ್ ನೆನಪಾಯ್ತು ನೋಡು. ಸಾಕೇತವ್ರು ನನಗೆ ಹೂ ಕೊಟ್ರಲ್ಲ, ಅವಾಗ ನಾನು ಏನೋ ಗಡಿಬಿಡಿಲಿದ್ದೆ. ಓಕೆ, ಎಲ್ಲ ಗೊತ್ತಾದ್ಮೇಲೆ ಇನ್ನೇನ್ ಮುಚ್ಚಿಡೋದು. ರಜತ್ ಅವತ್ತು ನನ್ನನ್ನ ಫಾಲೋ ಮಾಡ್ತಾ ಇದ್ದ. ಅವನ ಕೈಲಿ ಎಲ್ಲಿ ಸಿಕ್ಬೀಳ್ತೀನೋ ಅನ್ನೋ ಭಯದಲ್ಲಿ ನಾನು ಅಲ್ಲಿಂದ ಹೊರಟಿದ್ದೆ. ಆ ಗಡಿಬಿಡಿಲಿ ಸಾಕೇತವ್ರು ಕೊಟ್ಟು ಹೂನ ನಾನು ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟೆ. ಆಕ್ಚುಲಿ ಅವತ್ ನೀನ್ ನನ್ನನ್ನ ಕೂಗಿದ್ದು ನನಗ್ ಕೇಳಿಸ್ತು. ಇವ್ರಿಗೇನಾಯ್ತು? ಯಾಕೆ ಈಗ ಹೋಗ್ತಿದಾರ? ಹೋಗ್ತಿರೋದ್ ಕೇಳಿಸ್ತಿಲ್ವಾ ಅಥವಾ ಕೇಳಿಸಿದ್ರು ಹಾಗೆ ಹೋಗ್ತಿದಾರ? ಅಕ್ಕ, ಅಹಲ್ಯ ಅಕ್ಕ, ಅಕ್ಕ, ಅಕ್ಕ ಹೂವು. ಬಟ್ ಅವಾಗ ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ. ಮನೆಗೆ ಹೋಗಿ ನೋಡ್ಕೋತೀನಿ, ಫ್ಲವರ್ಸ್ ಇರ್ಲಿಲ್ಲ. ನೀನ್ ನನ್ನ ಬೆನ್ನ ಹಿಂದೆ ಬಂದಿದ್ದು ನನಗೆ ಗೊತ್ತಿತ್ತಲ್ಲ, ನೀನ್ ಆ ಫ್ಲವರ್ಸ್ನ ನೋಡಿರ್ತೀಯ ಅಂತಾನೂ ಗೊತ್ತಿತ್ತು. ಅದಕ್ಕೆ ತಕ್ಷಣ ಕಾಲ್ ಮಾಡಿ ಸಾರಿ ಕೇಳಿದ್ದು. ಮೀರಾ, ನಿನಗೊಂದು ವಿಷಯ ಹೇಳ. ಈ ಮದ್ವೆ ವಿಷಯದಲ್ಲಿ ಎಲ್ಲ ಹೀಗೆ ಆಗ್ಬೇಕು, ಹೀಗೆ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಎಲ್ಲನೂ ನನ್ನ ಪರವಾಗೇ ಆಯ್ತು. ನಿನ್ನಿಂದಾಗಿ ನನ್ ಮದ್ವೆ ಕ್ಯಾನ್ಸಲ್ ಆಗತ್ತೇನೋ ಅಂತ ಭಯ ಆಗಿತ್ತು. ಆದ್ರೆ ಕೊನೆಗೆ ನನ್ ಮದ್ವೆ ಆಗಿದ್ದು ಕೂಡ ನಿನ್ನಿಂದಾನೆ.